ಅಯ್ಯೋ ನಾನು ಹೊರಗಡೆ ಇದ್ದೀನಿ ಅವ್ರಿಗೆ ಆಯಿತಾ ಇಲ್ಲ ಇಲ್ಲೋದ್ರೆ ಅಲ್ಲ ನನ್ನ ಕೆಲ ಹಾಕಂತೆ ಕರ್ಕೊಂಡ್ಬಂದೆ ಬೋರ್ ಹಾಕಬೇಕು ಅಂತ ಕೊಳಕೆ ನೀವು ಕೊಳಕೆಲ್ಲ ನಮಗೆ ಬಿಡ್ತಾ ಇದ್ದೀರಲ್ಲ ಅದರಿಂದ ಕರೆ ನನ್ನ ಖಂಡಿತ ಅವತ್ತೇ ನನ್ನ ನಂಬರ್ ಇದೆ ನೀವು ಯಾವ ಒಂದು ಸೇರ್ತಿರೋ ಕರೆ ಖಂಡಿತ ಬರ್ತೀನಿ. ನಾನು ಯಾವತ್ತೂ ಭೇದ ಭಾವ ಇಲ್ಲ, ಎಲ್ಲ ಒಂದು ಕಡೆ ಮಾತಾಡಿಸ್ತೀನಿ ನೋಡಿ. ಮಳೆಗಾಲದಲ್ಲಿ ಆ ಕೊಚ್ಚಿ ನೀರಿದೆಲ್ಲ ಇದೆಲ್ಲ ನಮ್ಮ ರೆಸಿಡೆಂಟ್ಸ್ ಮನೆಯೊಳಗೆ ನುಗ್ತದೆ. ಸರಿ, ಅದು ಇದನ್ನು ನಾನು ಮಾಡಿಸ್ಕೊಡ್ತೀನಿ ರೀ. ನಾಳೆ ನಾನು ಇಂಜಿನಿಯರ್ ಕರ್ಕೊಬರ್ತೀನಿ, ಫೋನ್ ಮಾಡ್ತೀನಿ, ಸರ್ಗೆ ನಿಮ್ಗೆ ಫೋನ್ ಮಾಡ್ತೀನಿ. ಇದು ಏನಾಗಿದೆ ಅಂದ್ರೆ ಸರ್, ನೊಣ ಸೊಳ್ಳೆ ಎಲ್ಲ ಫುಲ್ ಜಾಸ್ತಿ ಆಗ್ಬಿಟ್ಟು ಆಮೇಲೆ ಅದು ಇನ್ನೊಂದು ಬಂತು. ಇನ್ನೊಂದು ಏನು ಗೊತ್ತಾ ಸರ್, ಆ ರಾಜಕೌಲ ಇದೆಯಲ್ಲ, ಇವರು ಹುಣಸೂರು ಮೇಲೆ ಮಂಜಣ್ಣರು ಇದ್ದಾರಲ್ಲ, ಅದು ಕಂಟಿನ್ಯೂ ಆಗಬೇಕು. ನಾನು ಹೇಳ್ತೀವಲ್ಲ ಅದು ಅವರ ಲೇಔಟಿಗೆ ಇಟ್ಟಾಗೈತೆ. ನಮ್ಮ ಲೇಔಟಿಗೆ ನೀರು ಸರಿ ಈ ಥರ ಪುನೀತ್ 3 ಜನ ಕರ್ಕೊಬಂದು ಅಲ್ಲೇ ಅದಕ್ಕೇನು ಸಾಲ್ವೇಷನ್ ಮಾಡೋಕೆ ಮಾಡ್ತಾನೆ. ಭೇಟಿ ಆಗ್ಬಿಟ್ಟು ಬನ್ನಿ, ನೀವು ಆಡ್ತೀನಿ ಪರವಾಗಿಲ್ಲ, ನಾನು ಫೋನ್ ಮಾಡಿ ನೆಕ್ಸ್ಟ್ ಕರೀರಿ, ಬರ್ತೀನಿ. ನಾನು ಯಾವಾಗಲೂ ಹೇಳಿದ್ದೀನಿ ಕರೀರಿ ಸರ್ ಅಂತ. ನೀವು ಯಾವುದೇ ಕೆಲಸ ಇದ್ರೆ ಹೇಳಿ ಸರ್, ನಾನು ಮಾಡಿ. ಓಕೆ. ನಮ್ಮ ಹೆಸರು ಪ್ರಕಾಶ್ ಅಂತ. ಯಾರು ಬೇರೆ ಯಾರು ಮಾತಾಡ್ಬೇಡ, ಒಬ್ಬರೇ ಯಾರು ಮಾತಾಡ್ತೀನಿ. ಮತ್ತೆ ಅವ್ರ ಆಶೀರ್ವಾದ ಹೇಳಿದ್ದೆ. ನಾನು ಹೇಳ್ತಿರ್ದೇನು, ನಾನು ಎಲ್ಲೋಗಿದ್ದೀನಿ ಈಗ. ಹಲೋ, ಏನು ಬೇಡ? ಅಯ್ಯೋ ಗುಂಪಿದೆ ಜನ. ರೂಪಾನಗರ ಅಸೋಸಿಯೇಷನಿಂದ ಇನ್ನಿಲ್ಲ ಸರ್, ನಮ್ಗೆ 2 ಪ್ರಾಬ್ಲಮ್ ಇದೆ. ನೀವು ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ ಆಗೋದಿಲ್ಲ. ನಿಮ್ಮ ಮಾಡ್ಕೊಂಡು ಬಂದಿದ್ದೀವಿ. ಒಂದು ನಾನು ನಿಮ್ಗೆ ತೋರಿಸಿದ್ದೀವಿ. ನೀರು ಬಚ್ಚೆ ನೀರು ನಮ್ಮ ರೂಪಾನಗರಕ್ಕೆ ರಿಕ್ವೈರ್ಮೆಂಟ್. ಬೇಸಿಗೆ ಉಳಿದ ಟೈಮ್ನಲ್ಲಿ ಈ ಥರ ನಿಲ್ತದೆ, ಆಮೇಲೆ ಮಳೆ ಬಂದುಬಿಟ್ರೆ ಈ ನೀರು ಫುಲ್ ಮನೆಯೊಳಗೆ ವಿಧಾನಸೌಧದಲ್ಲಿ ಮಾತಾಡ್ತೀನಿ, ನೋಡಿದ್ದೀರಾ? ಪೇಪರ್ ಓದ್ತೀರಾ? ಕನ್ನಡ ಪೇಪರ್ ಓದಿದ್ದೀವಿ, ನಮ್ಮ ಕೆಲಸ ಆಗಿಲ್ಲ. ಟೆಂಪರರಿ ಏನಾರು ಒಂದು ವಿಧಾನಸೌಧದಲ್ಲಿ ಅವ್ರಿಗೆ ಏನು ಹೇಳಿದ್ದೀನಿ ನೋಡಿದ್ದೀರಾ? ಇದ್ರ ಬಗ್ಗೆ ವಿತ್ ಡೀಟೇಲ್ಸ್ ಹೇಳಿದ್ದೀನಿ ಅಸೆಂಬ್ಲಿಯಲ್ಲಿ. ಇದೆಯಲ್ಲ, ಇದಕ್ಕೆಲ್ಲ ಮಾಡ್ತೀನಿ. 27 ಕೋಟಿ ರೂಪಾಯಿ ಆಯ್ತದೆ ಇದೆಲ್ಲ ಸರಿ ಮಾಡೋಕ್ಕೆ. ಬರೀ 27 ಕೋಟಿ, 800 ಕೋಟಿ ಬೇರೆ ಬೇರೆ 27 ಕೋಟಿ ಕೊಟ್ಟಿರೋಲ್ಲ ಅಂತ ನಮಗೆ ಇಲ್ಲ ಮಾಡಿಸ್ಕೊಡ್ತೀನಿ ಅಂತ. ಬರ್ತಕ್ಕಂಥದ್ದಕ್ಕೆ ಸೆಪ್ಟಿಕ್ ಟ್ಯಾಂಕ್ಗೆ ಜಾಗ ಪರ್ಚೇಸ್ ಮಾಡಿ ಮೂಡದಿಂದ ಸೆಪ್ಟಿಕ್ ಟ್ಯಾಂಕ್ ಮಾಡಿಸ್ತಾ ಇದ್ದೀವಿ. ಬೋಗಾದಿ ಮಟ್ಟಿಗೆ ಅಂತ ನೀರು ಈ ಕಡೆ ಬರೋಂಗೇ ಇಲ್ಲ. ಎಲ್ಲಿ ಬರ್ತಿದೆ ಸರ್? ಎಲ್ಲಿ ಬರ್ತಿದೆ ಸೆಪ್ಟಿಕ್ ಟ್ಯಾಂಕ್? ಸೆಪ್ಟಿಕ್ ಟ್ಯಾಂಕ್ ಕಟ್ಟಿಸ್ತಾ ಇದ್ದೀವಿ. ಎಲ್ಲಿ, ಯಾವ ಕಡೆ? ಅದು ಆ ಕಡೆನೇ ಹೋಗೋದು ಮಾಡ್ತಾ ಇದ್ದೀವಿ. ಡಂಪ್ ಮಾಡಿ ಬೆಳವಾಡಿ ಕಡೆಗೆ. ನಮ್ಮ ಚಂದ್ರಶೇಖರ್ ಕೊಡೋ ಕಮಿಷನ್ ಹೋಗೋದಿ ಬರ್ತಾರೆ. ವರ್ಟಿಕಲ್ ನಡಿ ದಾಸಕೊಪ್ಪ ಅಲ್ಲಿ ಮಾಡಿಸಿ ಕನೆಕ್ಟ್ ಮಾಡ್ತೀವಿ. ಕಡೆಯ ಕೊಟ್ಟೆ ಚಂದ್ರಶೇಖರ್ ಕೊಟ್ಟೆ. ಅವ್ನು ಕೊಡಲಿ ಇವನಿಗೆ, ಸುಜಯ್ಗೆ ಕೊಡು. ಹಲೋ, ಈಗ ರೂಪಾನಗರದಿಂದ ಬಂದಿದ್ದಾರೆಲ್ಲ. UGD ನೀರು ಪರ್ಮನೆಂಟ್ ಮನೆ ಒಳಗೆ ಹೋಗ್ತಾ ಇದೆ. ಅದು ನೋಡಿದೀಯಾ? ಚೀಫ್ ಆಫೀಸರ್ ಹತ್ರ ಹೋಗಿದ್ರೆ ಯಾವಾಗ? ಎಷ್ಟು 2-3 ಸರಿ ಹೋಗಿತ್ತು. ಯಾವಾಗ ಹೋಗಿದ್ದೆ? 1 ತಿಂಗಳಿಂದ ಹೋಗಿದ್ವಿ. ಮೇಸ್ತ್ರಿ ಕಳಿಸಿದ್ರು. ಅವ್ರೇನೋ ಮಾಡದೇ ಇದ್ರೆ ನನ್ನ ಹತ್ರ ಬನ್ನಿ ಪುನಃ ಮೇಸ್ತ್ರಿ ಹೇಳಿದ್ರು. ಹೋಗಿದ್ರಾ? ಅದು ಎಷ್ಟಾದರೂ ಖರ್ಚಾಗಲಿ, ಮೊದಲು ತಪ್ಪಿಸ್ಬೇಕು. ಅವ್ರ ಹೆಸರು ಯಾರು ಆಕ್ಟಿವ್ ಆಗಿ ಫಾಲೋ ಮಾಡಲ್ಲ. ಸೋಮಯಾಜಿ ಅಂತೇಳಿ ಅಲ್ಲ, ಹಿರಿಯ ನಾಯಕರೆಲ್ಲ ಬಂದ್ಬಿಟ್ಟಿದ್ದಾರೆ ಒಟ್ಟಿಗೆ. ಗೊತ್ತವರು ಗೊತ್ತಂತಲ್ಲ. ಏನು ಮಾಡ್ತೀಯ?
ಕಂಪ್ಲೀಟ್ ಮೊದಲು ಈಗ ನಾವು ಸೆಪ್ಟಿ ಟ್ಯಾಂಕ್ ಎಲ್ಲಿಗೆ ಹೋಯ್ತದೆ, ಈಗ ನಾವು ಅಟ್ಟಿಕದಲ್ಲಿ ದಾಸಕೊಪ್ಪಲೆಲ್ಲ ಆ ಕಡೆ ಮಾಡ್ತಾ ಇದ್ದೀವಿ ಸೆಪ್ಟಿ ಟ್ಯಾಂಕು. ಹಾಂ, ನಾಳೆ ಬೆಳಿಗ್ಗೆ ಹೋಗಿ ಮೊದಲು ಅದು ಎಷ್ಟಾದ್ರು ದುಡ್ಡು ಖರ್ಚಾಗಲಿ ಫಸ್ಟ್ ಇದನ್ನು ಸಾಲ್ವ್ ಮಾಡೋದು ಪಾಪ ಅವ್ರಿಗೆ. ಹೆಂಗೆ ಬದುಕಬೇಕು, ಹೆಂಗೆ ವಾಸ ಮಾಡೋಕೆ, ಮನೆ ಒಳಗೆ ಹೊಟ್ಟೋಗೋದಿಲ್ಲ ಬಚ್ಚಲ್ಲಿ ನೀರು. ಬೆಳಿಗ್ಗೆ ಕೊಡ್ತೀನಿ ನೋಡಿ ಅವ್ರಿಗೆ, ಬೆಳಿಗ್ಗೆ ಹೋಗಿ ನಾನು ಹೇಳಬೇಕು ಏನು ಮಾಡಿದ್ವಿ ಅಂತ. ಯಾಕೆ ಹಿಂಗೆ ಆಯ್ತು? ಸುಜಯ್, ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗ್ತೀಯೋ? ಬೆಳಿಗ್ಗೆನೇ ಹೋಗೋ, 11 ಗಂಟೆಗೆ ಯಾಕೆ ಹೋಗ್ತೀಯೋ? ನೀನು ಗೊತ್ತಿದೆ ಸರಿ, ನೀನು ಬೆಳಿಗ್ಗೆನೇ ಹೋಗೋ, 11 ಗಂಟೆ ಬೇಡ ಅವ್ರನ್ನೆಲ್ಲ ಕರ್ಕೊಂಡು. ಜೊತೆ ಬೆಳಿಗ್ಗೆ 8 ಗಂಟೆಗೆ ಹೋಗಲ್ಲಿಗೆ ಅಥವಾ 9 ಗಂಟೆಗೆ ಹೋಗೋ. ಡ್ಯೂಟಿಗೆ ಹೋಗೋರು ಅದಕ್ಕೆ ಹೋಗೋ ಕಾಯ್ಕೊಂಡು ಕೂತ್ಕೋತಾರ. ಎಷ್ಟು ಗಂಟೆ ಹೋಗ್ತೀಯ? ಹಾಂ, 8 ಗಂಟೆಗೆ ಬರ್ತಾರೆ. ನೀನು 8 ಗಂಟೆಗೆ ಅವ್ರನ್ನೆಲ್ಲ ಜೊತೆ ಕರ್ಕೊಂಡು ಹೋಗ್ಬಿಡು. ನಾಳೆ ಹೋಗಿ ನಾಳೆನೇ ಶುರು ಮಾಡಿಸ್ಬೇಕಂತ ಹೇಳ್ಬಿಟ್ಟು ನೋಡಿ. ತುರ್ತು ಇದು ಭಾಳ ಇಂಪಾರ್ಟೆಂಟು, ಆರೋಗ್ಯದ ಪರಿಣಾಮ ಬೀರ್ತದೆ ಪಾಪ. ಕರ್ಕೊಂಡು ಬಂದು ಅವನು ಹೇಳಿದ ಅದೊಂದು ಫ್ರಿಜ್ ಇದೆ ಮಧ್ಯೆ ಅಲ್ಲಿ ಹೋಗ್ಲಿಕ್ಕೆ ಮೇಲ್ಗಡೆ ನೀರು ಬಂದು ಅಲ್ಲಿ ಕಲ್ಲು ಮುಳ್ಳು ಏನು ನೋಡೋದಿಲ್ಲ, ಅದು ಮೇಲೆ ಬಂದ್ಬಿಡ ಹೊಡ್ಕೊಂಬಂದ್ಬಿಡ್ತಾರೆ. ಆ ಕಲ್ವಟ್ಟಲ್ಲಿ ಇದನ್ನು ತೆಗೀರಿ ಅಂತ ನಾವು ಅಸೋಸಿಯೇಷನ್ ಸೊಸೈಟಿಯವ್ರಿಗೆ ಹೇಳಿದರೆ ಮಿಸ್ಟರ್ ಗೆಸ್ ಅಂತ ಹೇಳಿದರು. ಆಯಿತಾ, ನಾವು ಸ್ವಲ್ಪ ಸುಮ್ಮನೆ ಮಾಡ್ತಾರೆ.